ಜಮೀನ್ ಇಲ್ಲದೆ ಇರುವವರಕ್ಕೆ ಇದರಿಂದ ಏನು ಒಂದು ಪ್ರಾಬ್ಲಮ್ ಆಗುತ್ತೆ, ಪರಿಣಾಮ ಏನಾಗುತ್ತೆ ಅಂತ ಬಗ್ಗೆ ಯೋಚನೆ ಮಾಡಬೇಕು. ಎರಡನೇದು, ಇಡೀ ಕೃಷಿಯನ್ನೇ ಕಾಪಾಡುವ ಒಂದು ವಿಧಾನದಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಈ ಹೋರಾಟ, ಡೆಲ್ಲಿಯಲ್ಲಿ ಆಗುವ ಹೋರಾಟ 2-3 ವಿಚಾರಗಳನ್ನು ಹೇಳ್ತಾ ಇದೆ ನನ್ನ ಪ್ರಕಾರ. 1 ಕೋಟಿಗಿಂತ ಹೆಚ್ಚು ಜನರು ಬೀದಿಗೆ ಬಂದಿರೋದು, 1 ಲಕ್ಷಕ್ಕಿಂತ ಹೆಚ್ಚು ಟ್ರ್ಯಾಕ್ಟರ್ಗಳು ಬೀದಿಗೆ ಬಂದಿರೋದು, ಅದೇನೋ ವರ್ಲ್ಡ್ ರೆಕಾರ್ಡ್ ಅಂತ ಹೇಳ್ತಾರೆ. ಈ 6 ವರ್ಷದಲ್ಲಿ ನಮ್ಮ ಮೋ ಶಾ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, ಮೋ ಶಾ ಅನ್ನೋದು ಅವ್ರ ಇನಿಷಿಯಲ್, ಮೋದಿ ಶಾ, ಅದಕ್ಕೆ ಎರಡನ್ನೂ ಸೇರಿಸಿದ್ರೆ ಮೋಸ, ಎಲ್ಲರಿಗೂ ಮೋಸ ಮಾಡುವ, ಕೃಷಿಯನ್ನ ನಾಶ ಮಾಡುವ, ಈ ದೇಶಕ್ಕೆ ಮೋಸ ಮಾಡುವ ಈ ಸರ್ಕಾರಕ್ಕೆ ಈ ಒಂದು ರೈತರು ಒಂದು ಪಾಠವನ್ನು ಕಲಿಸ್ತಾ ಇದ್ದಾರೆ. ನನ್ನ ಹೆಸರು ಮಣಿಯಂದ. ನಾವು ಭಾರತೀಯರು ಅದರಲ್ಲಿ ಒಂದೊಂದು ಆರ್ಗನೈಸರ್ಸ್ ಆಗಿದ್ದೀನಿ. ಈ ಐಕ್ಯ ಹೋರಾಟ ಸಮಿತಿ ಅದರಲ್ಲೂ ಭಾಗವಾಗಿದ್ದೀನಿ. ಡೆಲ್ಲಿಯಲ್ಲಿ ನಡೀತಾ ಇರುವ ಈ ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟು ಬೆಂಗಳೂರಲ್ಲಿ ರೈತರು, ಕಾರ್ಮಿಕರು, ದಲಿತರು ಎಲ್ಲ ಸೇರಿ ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲಿ ತನಕ ಡೆಲ್ಲಿ ಹೋರಾಟ ನಡೆಯುತ್ತೋ ಅಲ್ಲಿ ತನಕ ಇಲ್ಲೂ ಹೋರಾಟ ನಡೆಯುತ್ತೆ. ಎಲ್ಲಿ ತನಕ ಈ ಸರ್ಕಾರ ಈ ಫಾರ್ಮ್ ಲಾಸ್ಗಳನ್ನು, ಕಾನೂನುಗಳನ್ನು ವಾಪಸ್ ತಗೊಳ್ಳಲ್ವೋ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಯುತ್ತೆ. ಈ ಕಡೆ ಮಾತ್ರ ಕಿಸಾನ್ ಬೇರೆ ರಾಜ್ಯಗಳಲ್ಲಿ ಇಲ್ಲ ಅಂತ ಇಲ್ಲ, ಅದು ಸುಳ್ಳು ಮಾತು. ಈಗಾಗಲೇ ಡೆಲ್ಲಿಗೆ ಕೂಡ ತಮಿಳುನಾಡಿಂದ, ಮಧ್ಯಪ್ರದೇಶದಿಂದ, ಆಂಧ್ರದಿಂದ, ತೆಲಂಗಾಣದಿಂದ, ಮಹಾರಾಷ್ಟ್ರದಿಂದ ಕೂಡ ರೈತರುಗಳು ಹೋಗಿದ್ದಾರೆ. ಪಂಜಾಬ್, ಹರಿಯಾಣ ಡೆಲ್ಲಿಗೆ ಹತ್ತಿರ ಇರುವ ಕಾರಣ ಅಲ್ಲಿಂದ ಜಾಸ್ತಿ ಜನ ಹೋಗಿರ್ಬೋದು. ಒಂದು. ಎರಡನೇದು, ಈ MSP ಮೂಲಕ ಪ್ರಿಕ್ಯೂರ್ಮೆಂಟ್ ಜಾಸ್ತಿ ಆಗೋದು ಹರಿಯಾಣ, ಪಂಜಾಬಿಂದ. ಅದರಿಂದ ಅಲ್ಲಿ ಜಾಸ್ತಿ ಹೋರಾಟ ನಾವು ನೋಡ್ಬೋದು. ಆದರೆ ಇಡೀ ದೇಶದಲ್ಲಿ ಇರುವ ಎಲ್ಲ ರೈತರಿಗೂ ಇದರಿಂದ ತೊಂದರೆ ಆಗುತ್ತೆ. ಇದರಲ್ಲಿ ಎಲ್ಲ ರೈತರು ಭಾಗವಹಿಸ್ತಾ ಇದ್ದಾರೆ. ಈಗ ಆಡಳಿತ ಸರ್ಕಾರ ಅಂದರೆ BJP ಸರ್ಕಾರ ಈಗಾಗಲೇ ತಂದ ಕಾನೂನು ರೈತರಿಗೆ ಅನುಕೂಲವಾಗುತ್ತೆ ಮತ್ತು ರೈತರ ಜೊತೆ ಸಮಾಲೋಚನೆಗೆ ಈಗ ಪ್ರಧಾನಿಯವರು ಸಿದ್ಧರಾಗಿದ್ದಾರೆ. ಈ ಕಾನೂನು ರೈತರಿಗೆ ಅನುಕೂಲವಾಗುತ್ತೆ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ಅದು ಬಹಳ ಸುಳ್ಳು. ನಮ್ಮೆಲ್ಲರಿಗೂ ಗೊತ್ತಿದೆ, ಅದಾನಿಯವರ ಕಂಪನಿಗಳು ಈ ಕೃಷಿ ಕ್ಷೇತ್ರದಲ್ಲಿ 2014ರಿಂದ 11 ಕಂಪನಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಈ ಕಾನೂನುಗಳು ತರುವುದು ಏನಕ್ಕಂತ ಹೇಳಿದ್ರೆ, ಸರ್ಕಾರ ಜವಾಬ್ದಾರಿಯನ್ನು ಹಿಂದೆ ತಗೊಂಡು ಈ ಕಾರ್ಪೊರೇಟ್ ಕಂಪನಿಗಳಿಗೆ ಈ ಕೃಷಿಯನ್ನು ಕಂಟ್ರೋಲ್ ಮಾಡುವ ಅಧಿಕಾರವನ್ನು ಕೊಡುವುದೇ ಅವರ ಉದ್ದೇಶ. ಅದ್ರ ಮೂಲಕ ದೊಡ್ಡ ಕಂಪನಿಗಳಿಗೆ ಅನುಕೂಲ ಆಗುತ್ತೆ ಹೊತ್ತು ರೈತರಿಗೆ ಅನುಕೂಲ ಆಗುವುದೇ ಇಲ್ಲ. ಸರ್, ಒಂದು ಕಡೆ ಈ ರೈತ ವಿರೋಧಿ ಪಕ್ಷಗಳು, ಮತ್ತೊಂದು ಕಡೆ ರೈತ ಪರ ಅಂತ ಹೇಳಿಕೊಳ್ಳುವ ಈ ಒಂದು ಜಾತ್ಯತೀತ ಪಕ್ಷಗಳೇನಿದೆ ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್, ಇವರು BJP ಸರ್ಕಾರಕ್ಕೆ ಒಂದು ಹಿಂದಿನ ಬಾಗಿಲಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ತಾವು? ಈಗ ನಾವು ನೋಡಿದ್ವಿ, ADS ಈ ಲ್ಯಾಂಡ್ ರಿಫಾರ್ಮ್ಸ್ ಬಿಲ್ಗೆ BJPಗೆ ಸಪೋರ್ಟ್ ಕೊಟ್ಟಿದೆ. ಸೊ ನಾವು ಅದನ್ನು ಖಂಡಿಸ್ತೇವೆ. ನಮಗೆ ಬೇಕಾಗಿರೋದು ಕಾರ್ಮಿಕರ ಪರ, ರೈತರ ಪರ ಶಕ್ತಿಗಳು ಬೇಕು. ಅದರಲ್ಲಿ ಯಾರು ಆಸೋಲೇಷನ್ ಇದ್ದರೆ ಅವ್ರನ್ನ ನಾವು ಖಂಡಿಸ್ತೇವೆ.